ನಾನು ಹೇಳಿದ್ದೆ ಸರಿ, ಇಲ್ಲಿ ಯಾರು ಫಾಲೋವರ್ಸ್ ಇಲ್ಲ. ಎಲ್ಲ ಒಬ್ಬರು ಶಕ್ತಿ ಇಟ್ಕೊಂಡು ಇದನ್ನ ಒಂದುಗೂಡಿಸಿದ್ರೆ ಅದು ಮಹಾಶಕ್ತಿ ಆಗ್ತಿತ್ತು. ಕಾಂಗ್ರೆಸ್ ಪಾರ್ಟಿಗೆ 80ರಿಂದನೂ ನೆಗೆಟಿವ್ ಓಟ್ ಬಂತೆ ಹೊರತು ಪಾಸಿಟಿವ್ ಓಟ್ ಬರಲೇ ಇಲ್ಲ. ಮೋದಿಗೆ ಬೈಯೋದಲ್ಲ, ಇಲ್ಲಿ ಒಂದ್ಸಲ 130 ಬಂದು ನೆಕ್ಸ್ಟ್ ಟೈಮ್ ಸೀದಾ 70ಗೆ ಬಂದ್ಬಿಡ್ತೀರಿ. ಅವ್ನು ಲಂಚ ತಗೋತದ ಮಿನಿಸ್ಟ್ರು MLA 30%, ಅವ್ನು ತಗೊಳ್ಳೇಬೇಕು. ಅವನು ನಿಮಗೇನು ಕೊಟ್ಟಿದ್ದಾನೋ ಅದರಷ್ಟು ಮಾಡೋದೇ ಒಂದು ಕೆಲಸ. ಓಟ್ ಹಾಕದೇ ಇದ್ರೆ ರೇಷನ್ ಕಾರ್ಡ್ ಇಲ್ಲ, ಆ ಓಟ್ ಹಾಕಿದ್ರೆ ಇಲ್ಲ ಅಂತ ಆಧಾರ್ ಕಾರ್ಡ್ನಲ್ಲಿ ಆಗ್ಬೇಕು. ಅದು ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಯಾಕೆ ಜನತಾದಳ ಇವತ್ತು ಈ ಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ? ಈಗೋ ಸ್ವಯಂ ಪ್ರತಿಷ್ಠೆ. ನಾನು ಹೇಳಿದ್ದೆ ಸರಿ, ಎಲ್ಲರೂ ನಾಯಕರು, ಇಲ್ಲಿ ಯಾರು ಫಾಲೋವರ್ಸೇ ಇಲ್ಲ. ಅದೇ ಬಂದಿದ್ದು. ಅವ್ರವ್ರಿಗೆ ಶಕ್ತಿ ಇದೆ, ಇಲ್ಲ ಅಂತಲ್ಲ. ಜಯೇಶ್ ಪಟ್ಲರಿಗೆ ಅವ್ರದ್ದೇ ಆದಂಥ ಶಕ್ತಿ, ಹೆಗಡೆ ಅವ್ರಿಗೆ ಅವ್ರದ್ದೇ ಆದಂಥ ಶಕ್ತಿ, ದೇವೇಗೌಡರು, ಎಲ್ಲ ಒಬ್ಬರು ಶಕ್ತಿ ಇಟ್ಕೊಂಡು ಇದನ್ನು ಒಂದುಗೂಡಿಸಿದ್ರೆ ಅದು ಮಹಾಶಕ್ತಿ ಆಗ್ತಿತ್ತು. ಕರೆಕ್ಟ್. ಒಂದುಗೂಡಿಸಿಲ್ಲ, ಗೂಡಿಸ್ಬೇಕಾದ್ರೆ ನಾನು ಹೇಳ್ದಂಗೆ ಆಗ್ಬೇಕು, ನೀನು ಹೇಳ್ದಂಗೆ. ಇದರಲ್ಲಿ ಚದುರು ಹೋಯ್ತು. ಕಾಂಗ್ರೆಸ್ನಲ್ಲಿ ಏಕ ವ್ಯಕ್ತಿ ನಿರ್ಣಯ, ಅಲ್ಲಿ ಯಾರಿಗೂ ಶಕ್ತಿ ಏನೂ ಇಲ್ಲ, ಮಾಡಿದ್ದಾರೆ, ಮಾಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೆ. ಕಾಂಗ್ರೆಸ್ ಪಾರ್ಟಿಗೆ 80ರಿಂದನೂ ನೆಗೆಟಿವ್ ಓಟ್ ಬಂತೆ ಹೊರತು ಪಾಸಿಟಿವ್ ಓಟ್ ಬರಲೇ ಇಲ್ಲ. ನೆಗೆಟಿವ್ ಓಟ್ನಲ್ಲೇ ಸರ್ಕಾರ ಮಾಡ್ಕೊಂಡು ಬಂದರು. ಪಾಸಿಟಿವ್ ಓಟ್ ಬಂದಾಗ ಮಾತ್ರ ಅದು ರಾಜಕೀಯ ಪಾರ್ಟಿಗೆ ಅಂಗೀಕಾರ ಸಿಕ್ತು ಅಂತ ಆಗತ್ತೆ. ಕರೆಕ್ಟ್. ಅದನ್ನೇ ನಾನು ಹೇಳ್ತೀನಿ, ನೆಗೆಟಿವ್ ಓಟಿಗೆ ಹೋಗಬೇಡಿ. ಮೋದಿಗೆ ಬೈಯೋದಲ್ಲ, ಅಮಿತ್ ಶಾಗೆ ಬೈಯೋದಲ್ಲ. ನೀವೇನು ಮಾಡ್ತೀರಿ? ನಿಮ್ಮ ಕಾರ್ಯಕ್ರಮ ಜನಕ್ಕೆ, ಅದರಲ್ಲಿ ನೀವು ವಿದ್ಯಾವಂತರನ್ನಾಗಿ ಮಾಡಿ, ಜನರಿಗೆ ತಿಳಿ ಹೇಳಿ, ಜನರ ಮನಸ್ಸಿಗೆ ಅದು ನಾಟಂಗೆ ಮಾಡಿ. ಕರೆಕ್ಟ್. ಆಗ ಜನ ನಿಮ್ಮಂತಂದರೆ ಅದು ಪಾಸಿಟಿವ್. BJP ಕೆಡದು ಅವ್ರು ಮಾಡಲಿಲ್ಲ, ಇದನ್ನೇ ಹೇಳಿ ಓಟ್ ತಗೊಳ್ಳೋದು ನೆಗೆಟಿವ್ ಓಟು. ಪಾಸಿಟಿವ್ ಓಟ್ ತಗೊಳ್ಳೋಕೆ ಪ್ರಯತ್ನ ಪಡಿ. ಒಂದು ಸಲ ನೀವು ಅಧಿಕಾರಕ್ಕೆ ಬಂದು ಮತ್ತೊಂದು ಸಲ ಬಂತು ಅಂತ ಹೇಳಿದ್ರೆ ಎಸ್, ಅದು ನಿಮಗೆ ಪಾಸಿಟಿವ್ ಓಟು. ಇಲ್ಲಿ ಒಂದು ಸಲ 130 ಬಂದು ನೆಕ್ಸ್ಟ್ ಟೈಮ್ ಸೀದಾ 70ಗೆ ಬಂದುಬಿಡ್ತೀರಿ. ಸೊ ಇದು ಈ ವ್ಯವಸ್ಥೆ ಏನಿದೆ ಅಂತ ಹೇಳಿದ್ರೆ ಪರಿವರ್ತನೆ ಆಗ್ಬೇಕಾದ್ರೆ ಒಳ್ಳೆ ಜನ ಪಾಲಿಟಿಕ್ಸಿಗೆ ಬರಬೇಕು. ನಾನು ಅದಕ್ಕೆ ಹೇಳ್ತೇನೆ, ವಿದ್ಯಾವಂತರಿಗೆ ರಾಜಕಾರಣಕ್ಕೆ ಬನ್ನಿ. ಈಗೆಲ್ಲ ಪುಂಡ್ರು ಪೋಖ್ರಿಗಳು, ದುಡ್ಡಿರೋರು, ಹಣಬಲದಿಂದ ತೋಳಬಲದಿಂದ ರಾಜಕಾರಣಕ್ಕೆ ಬರ್ತಿದ್ದಾರೆ. ಬಂದ ತಕ್ಷಣಕ್ಕೆ ಮಾಡ್ತಾ ಇದ್ದಾರೆ. ಅವ್ನು ಲಂಚ ತಗೋತಾನೆ ಮಿನಿಸ್ಟ್ರು MLA 30%, ಅವ್ರು ತಗೊಳ್ಳೇಬೇಕು. ಅವನು ಯಾಕಂದ್ರೆ ನಿಮಗೆ ಕೊಟ್ಟು ಬಂದಾನು, ನೀವೇನು ಪುಕ್ಷಟಿ ಕಳಿಸಿದ್ರೆ ನನಗೆ. ಕರೆಕ್ಟ್. ನಿಮಗೇನು ಕೊಟ್ಟಿದ್ದಾನೋ ಅದರಷ್ಟು ಮಾಡೋದೇ ಒಂದು ಕೆಲಸ. ಸೊ ಹಾಗಾಗಿ ಜನ ವ್ಯವಸ್ಥೆ ಎಲ್ಲಿವರೆಗೆ ಸರಿ ಹೋಗೋದಿಲ್ಲ, ಮತದಾನದ ವ್ಯವಸ್ಥೆ. ಅದಕ್ಕೆ ಹೇಳೋದು, ಕಂಪಲ್ಸರಿ ಓಟ್ ಹಾಕದೇ ಇದ್ರೆ ರೇಷನ್ ಕಾರ್ಡ್ ಇಲ್ಲ, ದಂಡ ಕೊಡ್ಬೇಕಾಗತ್ತೆ. ಆ ಓಟ್ ಹಾಕಿದ್ರೆ ಇಲ್ಲ ಅಂತ ಆಧಾರ್ ಕಾರ್ಡ್ನಲ್ಲಿ ಆಗ್ಬೇಕು. ಅದು ರಿಫ್ಲೆಕ್ಟ್ ಆಗಬೇಕು, ಎಸ್ ಇವನು ಓಟ್ ಮಾಡಿದ್ದಾನೆ ಅಂತ. ಆವಾಗ ನೋಡಿ ಪ್ರಜಾಪ್ರಭುತ್ವ. ಆಮೇಲೆ ಭಾಷಣ, ನೀವು ಹೇಳ್ಬೇಕಂತ ತಹಸೀಲ್ದಾರ್ ಅಧ್ಯಕ್ಷತೆ 4 ಜನ ಕೂತು ಗೌರವಿತವಾಗಿ ಬೆಲೋ ದಿ ಬೆಲ್ಟ್ ಮಾತಾಡದೆ ತಮ್ಮ ನೀತಿಯನ್ನು ಜನರ ಮುಂದಿಟ್ಟು ಓಟ್ ಕೇಳ್ತಕ್ಕಂಥ ಮುಗೀತ. ಬಿಟ್ಟರೆ ಯಾರು ಎಲ್ಲೋ ಹೋಗಂಗಿಲ್ಲ. ಕರೆಕ್ಟ್. ಓಟ್ ಕೇಳಕ್ಕೆ ಹೋಗಂಗಿಲ್ಲ, ಮನೆ ಸುತ್ತಾಡೋಂಗೂ ಇಲ್ಲ, ಕಾರು ಮೈಕ್ ಹಾಕಂಗಿಲ್ಲ. ಗೌರ್ಮೆಂಟೇ ಪ್ರಚಾರ ಮಾಡ್ಕೊಳತ್ತೆ ಎಲ್ಲ ಹಳ್ಳಿಯಲ್ಲಿ. ಇವ್ರದ್ದು ಈ ಗುರುತು, ಇವ್ರು ಈ ಕ್ಯಾಂಡಿಡೇಟು ಅಷ್ಟೇ. ಅದು ಮಾಡಿ ನೀವು